ಏನಿಲ್ಲ, ಈಗ ಹೇಳಿದ್ರೆ ಸರಿ. ಇದೆಲ್ಲ ನನಗೆ ಸಿಗ್ತಾ ಇದೆಯಲ್ಲ, ಅಪ್ಪ ಅಮ್ಮ ಆಟ ಊಟ ಇದೆಲ್ಲ ನಿಂದಲ್ವಾ? ಈಗ ಇದು ನಿಂದು. ಇದೆಲ್ಲ ಏನು ಅಂತ ನನ್ಗೆ ಗೊತ್ತೇ ಇರಲಿಲ್ಲ. ಇದಕ್ಕೋಸ್ಕರ ನನ್ನ ದಿವಸ ಕನ್ಸು ಕಾಣ್ತಾ ಇದ್ದೆ. ಆದರೆ ನಿನ್ಗೆಲ್ಲ ಇದ್ರು ಏನೂ ಇಲ್ದಂಗೆ ಆಯ್ತಲ್ವಾ? ಎಷ್ಟು ಮಜವಾಗಿದ್ದಾರೆ ಎಲ್ರು, ಎಷ್ಟು ಖುಷಿಯಾಗಿರ್ತಾರೆ. ಮಳೆ ಬೇಕು ಅನ್ಸಿದ್ರೆ ಮಳೆನೇ ತರಿಸ್ತಾರೆ. ಇಂಥವರೆಲ್ಲ ನಿನ್ನ ಸುತ್ತ ಇರೋದೆ ನಿನ್ನ ಅದೃಷ್ಟ. ಆದರೆ ಇದನ್ನು ಅನುಭವಿಸೋಕ್ಕೆ ನೀನೇ ಇಲ್ವಲ್ಲ. ನನಗೆ ಬೇಜಾರಾಗಕ್ಕಿಲ್ವಾ ಸಿಹಿ? ಸುಬಿ, ಏನೇನೋ ಹೇಳಿ ನನ್ಗೆ ಅಳಿಸ್ಬೇಡ. ಗೀತಮ್ಮನ ಜೊತೆ ಅಪ್ಪನ ಜೊತೆ ಮಾತಾಡ್ಕೊಂಡು ಖುಷಿಯಾಗಿ ಆಟ ಆಡ್ಕೊಂಡು ಇರಬೇಕು ಅಂತ ನನಗೂ ಆಸೆ ಆಗುತ್ತೆ. ಆದರೆ ನಾನು ಏನೇ ಮಾಡಿದ್ರು ಮತ್ತೆ ಮೊದಲಿನ ಥರ ಇರೋಕ್ಕಾಗಲ್ವಲ್ಲ ಸುಬ್ಬಿ. ನಾನೀಗ ನಿನ್ನ ಥರ ಇದ್ರೆ ಬೇಜಾರಾಗ್ತೈತಾ? ಇಲ್ಲಪ್ಪ, ನೀನು ಖುಷಿಯಾಗಿದ್ಯಾ ಅಲ್ವಾ? ನನಗಷ್ಟೇ ಸಾಕು. ನೀನು ಬಂದಮೇಲೆ ನಮ್ಮ ಸೀತಮ್ಮ ಸರಿ ಹೋದ್ಲು. ನಿಮ್ಮೆಲ್ಲರೂ ನೋಡಿ ನಾನು ಹ್ಯಾಪಿ. ಸುಬ್ಬಿ, ಯಾಕೆ ಅಳ್ತಾ ಇದ್ಯಾ? ನೀನು ಯಾಕೆ ಇಷ್ಟ ಒಳ್ಳೆಯವಳು? ಯಾಕಂದ್ರೆ ನಮ್ಮಮ್ಮ ಒಳ್ಳೆಯವಳು, ಅದಕ್ಕೆ ನಾನು ಒಳ್ಳೆಯವಳು. ನೀನ್ ಯಾಕೆ ಅಳ್ಬುರ್ಕಿ? ನಾನು ಅಳ್ಬುರ್ಕಿ ಅಲ್ಲ. ಮತ್ತ್ಯಾಕೆ ಅಳ್ತಿದ್ಯಾ? ಕಣ್ಣು ಒರೆಸ್ಕೋ. ಸೀತಮ್ಮ ಬಂದು ನೋಡಿದ್ರೆ ಬೇಜಾರಾಗ್ತಾಳೆ. ಇಲ್ಲಿಗೆ ಬಂದು ತುಂಬಾ ಖುಷಿ ಆಗ್ತೈತೆ. ಅಜ್ಜಿ ತಾತನೂ ಎಷ್ಟು ಒಳ್ಳೆಯವರು. ನನ್ನ ಬಂಗಾರಿ ಬಂಗಾರಿ ಅಂತ ಮುದ್ದು ಮಾಡ್ತಾರೆ. ಸಿಹಿ, ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಿದ್ಯಾ? ಟೈಮ್ ಆಯ್ತು, ಬಾ. ನೀವು ಬಂದ ತಕ್ಷಣ ಇಷ್ಟು ಖುಷಿಯಾಗಿತ್ತು. ಈಗ ನೀವು ಹೊರಡ್ತಾ ಇದ್ದೀರಲ್ಲ, ಅಷ್ಟೇ ಬೇಜಾರಾಗ್ತಾ ಇದೆ. ಆಗಾಗ ಬರ್ತಾ ಇರಿ, ನಮಗೂ ಖುಷಿ ಆಗುತ್ತೆ. ರಾಮ್, ನಿಮಗೆ ಖುಷಿ ಆಯ್ತಾ? ನಮಗೆ ಬೇಕಾಗಿರೋದು ನಿಮಗೆ ಸಿಕ್ತಾ? ಹಳೆ ಸೀತಾನ ನೋಡಬೇಕು ಅಂತ ಅನ್ಕೊಂಡಿದ್ದೆ. ನೀವು ನೋಡಿದ್ರೆ ಹಳೆ ಮೆಮೊರೀಸ್ನೆಲ್ಲ ರೀಕ್ರಿಯೇಟ್ ಮಾಡಿಬಿಟ್ರಿ. ಏನು ನಿಮ್ಮೊಬ್ರಿಗೆ ನಾ ಮ್ಯಾಜಿಕ್ ಮಾಡೋಕ್ಕೆ ಬರೋದು? ಹಿಂಗಂದು ಮಳೆ ಬರ್ಸೋದು, ಹಿಂಗಂದ್ರೆ ಸ್ಟಾಪ್ ಮಾಡಿಸೋದಿಲ್ಲ. ನಾನು ನನ್ನ ಮಗಳು ಮನ್ಸು ಮಾಡಿದ್ರೆ ಭೂತಕಾಲಕ್ಕೆ ನಿಮ್ಮನ್ನ ಪಿಕ್ನಿಕ್ ಕರ್ಕೊಂಡು ಹೋಗ್ಬೋದು. ಅದು ಮ್ಯಾಜಿಕ್ ತಾನೆ? ಓಹೋ, ಇದು ಸೂಪರ್ ಮ್ಯಾಜಿಕ್. ನೀವು 3 ಜನನು ಮನೆಗೆ ಹೋದ್ಮೇಲೆ ನಿಮ್ಮ ಅತ್ತೆ ಕೈಲಿ ದೃಷ್ಟಿ ತೆಗೆಸ್ಕೊಳ್ಳಿ. ಯಾರು ಕೆಟ್ಟ ಕಣ್ಣು ನಿಮ್ಗಳ ಮೇಲೆ ಬೀಳಬಾರ್ದು. ಸರಿ ಅಮ್ಮ. ಮನೆಗೆ ಹೋದ್ಮೇಲೆ ಕೆಟ್ಟ ಕಣ್ಣವ್ರ ಹತ್ರನೇ ದೃಷ್ಟಿ ತೆಗೆಸ್ಕೋಬೇಕಾ? ಸರಿ, ಹೊಡೋಣವಾ? ಅಜ್ಜಿ ತಾತ, ನನ್ಗೆ ಇಲ್ಲಿ ಬಂದು ತುಂಬಾ ಖುಷಿ ಆಯ್ತು. ನಮಗೂ ಅಷ್ಟೇ ಪುಟ್ಟ. ತಾತ, ಹೋಗ್ ಬರ್ತೀನಿ. ಹೋಗ್ಬರ್ತೀನೋ ಅಜ್ಜಿ, ಹೋಗ್ ಬರ್ತೀನಿ. ಅಪ್ಪ ಅಮ್ಮ, ಆರೋಗ್ಯದ ಕಡೆ ಗಮನ ಕೊಡಿ. ಹೋಗ್ಬಿಟ್ಟು ಬರ್ತೀವಿ. ಇಟ್ ವಾಸ್ ಫನ್. ಸೀತಾ, ನೀ ಹುಷಾರಾಗಿದೆಯಲ್ಲ? ನಿಂಗೇನೂ ಆಗಿಲ್ಲ ತಾನೆ? ಯಾಕೆ ಚಿಕ್ಕಿ, ಸೀತಾಗೇನಾಯ್ತು? ಹುಷಾರಾಗಿದ್ದಾರಲ್ವಾ? ಅತ್ತೆ, ನೀವು ಯಾಕೆ ಇಷ್ಟು ಗಾಬರಿ ಆಗಿದ್ದೀರಾ? ನನಗೇನಾಗಿದೆ? ಅಲ್ಲ, ನೀನು ದಿನ ತಗೊಳ್ಳೋ ಮೆಡಿಸಿನ್ನ ಮರ್ತು ಹೊಟ್ಟೋಗಿದ್ಯಲ್ಲ, ಅದಕ್ಕೆ ನಂಗೆ ಸ್ವಲ್ಪ ಗಾಬರಿ ಆಯಿತು. ಅಲ್ಲ ಸೀತಾ, ಆ ಮೆಡಿಸಿನ್ಸ್ನ ದಿನ ತಗೋಬೇಕಂತೆ. ಕೋರ್ಸ್ ಕಂಪ್ಲೀಟ್ ಮಾಡಬೇಕಲ್ವಾ? ಡಾಕ್ಟ್ರ್ ಹೇಳಿದ್ದಾರೆ. ಯಾವ ಮೆಡಿಸಿನ್ ಅತ್ತೆ? ನಿನಗೆ ವೀಕ್ನೆಸ್ ಇದೆಯಲ್ಲ ಸೀತಾ, ಅದಕ್ಕೆ ಔಷಧಿ. ಸುಬ್ಬಿ, ಯಾವುದೇ ಕಾರಣಕ್ಕೂ
ಸೀತಮ್ಮ ಆ ಮೆಡಿಸನ್ನ ಕುಡಿಬಾರ್ದು. ಹೇಗಾದ್ರೂ ಮಾಡಿ ತಡಿ. ಶ್ವೇತಾ, ಜ್ಯೂಸ್ ತಗೊಂಡ್ ಬನ್ನಿ. ಬಡ್ಡಿ ಬಂಗಾರ ಆಂಟಿ, ನೀವು ಎಷ್ಟು ಒಳ್ಳೆಯವರು. ಸೀತಮ್ಮನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀರಾ. ಕೊಡಿ. ಥ್ಯಾಂಕ್ ಯು. ಕುಡಿ ಸೀತಾ. ಸೀತಮ್ಮ, ನಾನು ಮೇಲೆ ಹೋಗ್ತೀನಿ. ಗುಡ್ ಜಾಬ್, ಒಳ್ಳೆ ಕೆಲಸ ಮಾಡಿದೆ. ಶ್ವೇತಾ ಅವರೇ, ಸ್ವಲ್ಪ ಕ್ಲೀನ್ ಮಾಡಿಬಿಡಿ ಇದನ್ನ. ಸಿಹಿ ನೋಡ್ಕೊಂಡು ಜಂಪ್ ಮಾಡಬೇಕು ತಾನೆ. ನೋಡು, ಮೆಡಿಸನ್ ಎಲ್ಲ ಕೆಳಗೆ ಬಿತ್ತು. ಸಾರಿ ಸೀತಮ್ಮ ಅಂತ ಹೇಳು. ಸಾರಿ ಸೀತಮ್ಮ. ಇಟ್ಸ್ ಓಕೆ ಪುಟ್ಟ, ನೀನೇನು ಬೇಕು ಅಂತ ಬೆಳೆಸಿಲ್ವಲ್ಲ. ಸೀತಾ ಗೊತ್ತಾಗದೆ ಬೆಳೆಸ್ಬಿಟ್ಟಿದ್ದಾಳೆ, ಪಾಪ ಮಗು ಅಲ್ವಾ, ಭಯಕೋಬೇಡಿ. ಏ ಹುಡುಗಿ, ನಾನು ಯಾರು ಅಂತ ಗೊತ್ತಿಲ್ಲದೆ ನನ್ನ ಹತ್ರ ಆಟ ಆಡ್ತಾ ಇದೀಯಾ? ಶ್ವೇತಾ, ಇನ್ನೊಂದು ಗ್ಲಾಸ್ ಜ್ಯೂಸ್ ಮಾಡ್ಕೊಂಬನ್ನಿ. ಬೇಡ ಅತ್ತೆ, ನನಗೀಗ ಯಾವ ವೀಕ್ನೆಸ್ಸು ಇಲ್ಲ. ನಾನು ಹುಷಾರಾಗೇ ಇದ್ದೀನಿ. ಈ ಥರ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ನಾನು ಮೆಡಿಸಿನ್ಸ್ ತೊಗೊಳ್ಳೋದಿಲ್ಲ. ನಾವು ತಿನ್ನೋ ಆಹಾರದಲ್ಲೇ ಮೆಡಿಸಿನ್ ಇದೆ ಅಂತ ನಾನು ನಂಬಿದ್ದೀನಿ. ನನಗೆಲ್ಲ ಸರಿ ಹೋಗುತ್ತೆ. ಅತ್ತೆ, ನೀವೇನು ಯೋಚನೆ ಮಾಡಬೇಡಿ. ಸಿಹಿ ಬಾ. ಸೀತಾ, ಸೀತಾ. ಏ ಅಪ್ಪು, ಅವಳ ಮೆಡಿಸಿನ್ಸ್ ತಗೊಳ್ಳೇಬೇಕು. ನಿಂಗೆ ಅವಳ ಕಂಡೀಷನ್ ಗೊತ್ತಿದೆಯಲ್ಲ, ಸುಮ್ಮನೆ ನಿಂತಿದ್ಯಾ? ಕರಿ ಅವಳನ್ನ. ಚಿಕ್ಕಿ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ನಾನೇ ಅವ್ರಿಗೆ ಆಮೇಲೆ ಮೆಡಿಸಿನ್ ಕೊಡ್ತೀನಿ. ಬಡ್ಡಿ ಬಂಗಾರ ಆಂಟಿ, ಸೀತಮ್ಮನ್ಗೆನೆ ಪುಡಿ ಪುಡಿ ಕುಡಿಸ್ತೀರಾ? ಇನ್ಮೇಲೆ ಅದೆಲ್ಲ ಆಗದೇ ಇಲ್ಲ. ಇವರು ನಿಜವಾಗ್ಲೂ ಸೀತಾ ಔಷಧಿ ಕೊಡ್ತಾರಾ ಅಥವಾ ಬೇರೆ ಏನಾದರೂ ಕೊಡಕ್ಕೆ ನೋಡ್ತಿದ್ದಾರಾ? ರಾಮ್, ಇವತ್ತೇನು ಇಷ್ಟೊಂದು ಅರ್ಜೆಂಟ್ ಮಾಡ್ತಾ ಇದ್ದೀರಾ? ನಿಮ್ಗೊಂದು ಸರ್ಪ್ರೈಸ್ ಇದೆ ಸೀತಾ, ಅದನ್ನ ಹೇಳೋಕ್ಕೂ ಮುಂಚೆ ನೀವು ಫಸ್ಟ್ ಆರತಿ ಮಾಡ್ಬಿಡಿ. ದೇವ್ರೆ, ನಮ್ಮ ಜೀವನದಲ್ಲಿ ಸಿಹಿನ ಮತ್ತೆ ಸುಬ್ಬಿ ರೂಪದಲ್ಲಿ ಕೊಟ್ಟಿದೀಯಾ. ಇದಕ್ಕೆ ಥ್ಯಾಂಕ್ಸ್ ಹೇಳೋದ್ಕಿಂತ ಬೇರೆ ಅವಕಾಶ ಸಿಗಲ್ಲ. ನಿನ್ನ ದರ್ಶನಕ್ಕೆ ಬರ್ತಾ ಇದ್ದೀವಿ. ಈಗಲಾದರೂ ಹೇಳಿ, ಏನದು ಸರ್ಪ್ರೈಸು? ಸರ್ಪ್ರೈಸಾ? ಏನದು ಸರ್ಪ್ರೈಸು? ಹೇಳಿದ್ರೆ ನಾವು ಕೇಳ್ತೀವಪ್ಪ. ಹೇಳ್ತಾನೆ ಇಲ್ಲ. ಇಲ್ಲ ಚಿಕ್ಕಿ, ನಾವು 3 ಜನ ಒಂದು ಮುಖ್ಯವಾದ ಕಾರ್ಯಕ್ರಮಕ್ಕೆ ಲಾಂಗ್ ಜರ್ನಿ ಹೋಗ್ತಾ ಇದ್ದೀವಿ. ಲಾಂಗ್ ಜರ್ನಿಗೆ ಹೋಗ್ತಾ ಇದ್ದೀರಾ? ಎಲ್ಲಪ್ಪ? ಮಹಾಕುಂಭ ಮೇಳಕ್ಕೆ ಹೋಗ್ತಾ ಇದ್ದೀವಿ. ಮಹಾಕುಂಭ ಮೇಳಕ್ಕ? ಯಾ, ಇದನ್ನೆಲ್ಲ ಸಡನ್ ಆಗಿ ಪ್ಲಾನ್ ಮಾಡಿದೆ ಅಂತ ಬೈಕೋಬೇಡಿ. ಇದೆಲ್ಲ ತಾತನ ಐಡಿಯಾ. ನಾವು 3 ಜನ ಪುಣ್ಯ ಸ್ನಾನ ಮಾಡ್ಕೊಂಡ್ ಬರ್ಬೇಕು ಅಂತ ಅವ್ರ ಆಸೆ. ನಮ್ಮ ಲೈಫಲ್ಲಿ ನಮಗೆ ಗೊತ್ತೋ ಗೊತ್ತಿಲ್ಲದೇನೋ ಎಷ್ಟೆಷ್ಟೋ ಪಾಪಕರ್ಮಗಳನ್ನ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಅಲ್ಲಿ ಪುಣ್ಯ ಸ್ನಾನ ಮಾಡೋದ್ರಿಂದ ನಮ್ಮ ಮನಸ್ಸು ಮತ್ತೆ ದೇಹ ಶುದ್ಧವಾಗ್ಬಿಡುತ್ತೆ. ಇನ್ಫ್ಯಾಕ್ಟ್ 144 ವರ್ಷಕ್ಕೊಂದ್ಸಲ ಈ ಮಹಾಕುಂಭ ಮೇಳ ನಡೆಯೋದು. ಇದು ನಮ್ಗೆಲ್ರಿಗೂ ನೋಡಕ್ ಸಿಗ್ತಾ ಇರೋದೇ ಒಂದು ದೊಡ್ಡ ಪುಣ್ಯ. ತಾತ ಹೋಗ್ಬನ್ನಿ ಅಂತ ಹೇಳಿದ್ರು, ಇಲ್ಲ ಅಂತ ಹೇಳಕ್ಕೆ ನಂಗೂ ಮನ್ಸು ಬರಲಿಲ್ಲ. ರಾಮ್, ನನಗೆ ತುಂಬ ಖುಷಿ ಆಗ್ತಾ ಇದೆ. ಮಹಾಕುಂಭ ಮೇಳಕ್ಕೆ ಹೋಗೋಕ್ಕಿಂತ ಇನ್ನೇನು ಪುಣ್ಯದ ಕೆಲಸ ಇದೆ ಹೇಳಿ?
ನಾವು 3 ಜನನ, ಅತ್ತೆ ಮಾವ ಚಿಕ್ಕಿ ಸತ್ಯ ಮಾವ ಅನಿ ಎಲ್ಲರೂ ಹೋಗಿದ್ದೆ ಚೆನ್ನಾಗಿರೋದು. ಅಲ್ಲಮ್ಮ ಸೀತಾ, ನಾವು ನಿಮ್ಮ ಜೊತೆ ಬರೋದಕ್ಕೆ ನಮಗೆ ವಿಷಯ ಗೊತ್ತಾಗ್ತಿರೋದೇ ಇವಾಗ. ಭಾರ್ಗು, ನಿನಗೂ ಗೊತ್ತಿರಲಿಲ್ಲ ಅಲ್ವಾ? ಅಲ್ಲ ಕಣ ರಾಮ, ನಮಗೂ ಒಂದು ಮಾತು ಹೇಳಿದ್ರೆ ನಾವು ಬರ್ತಾ ಇದ್ವಪ್ಪ. ಸಾರಿ ಚಿಕ್ಕಪ್ಪ, ತಾತ ಆಲ್ ಆಫ್ ಅ ಸಡನ್ ಈ ಪ್ಲಾನ್ ಮಾಡಿದ್ರಲ್ವಾ, ಅದಕ್ಕೆ ನನಗೆ ಸೀತಾಗೆ ಮತ್ತು ಸಿಹಿಗೆ ಟಿಕೆಟ್ ಬುಕ್ ಮಾಡಿಬಿಟ್ಟೆ ಅಷ್ಟೇ. ಸಾರಿ ಚಿಕ್ಕಿ. ಸಾರಿ ಯಾಕೋ ಕೇಳ್ತಿದ್ಯಾ? ನೀನು ಸೀತಾ ಮಗು ಹೋಗಿ ಬಂದರೆ ನಮಗೆ ಖುಷಿನೇ. ನಾನು ಅಪ್ಪು ಕುಂಭಮೇಳದಲ್ಲಿ ಪುಣ್ಯ ಸ್ನಾನ ಮಾಡಿದ್ರೆ ಈ ಚಿಕ್ಕಿ ಮಾಡ್ದ ಹಾಗೆ. ಹೋಗಿ ಬನ್ನಿ. ಥ್ಯಾಂಕ್ ಯು ಸೋ ಮಚ್ ಚಿಕ್ಕಿ. ರಾಮ್, ಎಷ್ಟೊತ್ತಿಗೆ ಫ್ಲೈಟು? ಆಲ್ರೆಡಿ ಲೇಟ್ ಆಗಿದೆ, ನಾವು ಈಗಲೇ ಹೊರಡಬೇಕು ಸೀತಾ. ಅಯ್ಯಯ್ಯೋ, ಮತ್ತೆ ಲಗೇಜೇ ಪ್ಯಾಕ್ ಮಾಡಿಲ್ಲ. ನಾನು ಹೋಗಿ ಪ್ಯಾಕ್ ಮಾಡ್ತೀನಿ. ಸಿಹಿ ಬಾ. ಸಿಹಿ, ನಾನೀಗ ವಿಮಾನದಲ್ಲಿ ಹಾಕ್ತೀನ. ನೀನು ಒಬ್ಳೇ ಅಲ್ಲ, ನಾವೆಲ್ಲರೂ ಫ್ಲೈಟಲ್ಲಿ ಹೋಗ್ತೀವಿ. ಹೋಗಿ ಬರ್ತೀವಿ ಚಿಕ್ಕಿ. ಬರ್ತೀವಿ ಅತ್ತೆ. ಹುಷಾರು, ಎಲ್ಲ ತಗೊಂಡಿದ್ದೀರಲ್ಲ? ಅಪ್ಪು, ಅಲ್ಲಿ ತುಂಬ ಜನ ಅಂತ ಕೇಳಿದೆ. ಸೀತಾನು ಮಗು ಹುಷಾರಾಗಿ ನೋಡ್ಕೊ. ಶೋರ್ ಚಿಕ್ಕಿ. ಆಮೇಲೆ ಪುಣ್ಯ ಸ್ನಾನ ಮಾಡಬೇಕಾದ್ರೆ ನಮ್ಮನ್ನೆಲ್ಲ ನೆನ್ಸ್ಕೊಳ್ಳಿ. ನಮ್ಮ ಪಾಪನೂ ಸ್ವಲ್ಪ ಕಳೀಲಿ. ಖಂಡಿತ. ಬರ್ತಾ ಗಂಗಾ ಜಲ ತರೋದನ್ನ ಮರಿಬೇಡಿ. ಬಾಯ್ ಮಾವ. ಬಾಯ್ 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 ಬಾಯ್. ಹ್ಯಾಪಿ ಜರ್ನಿ. ಬಾಯ್ ಚಿಕ್ಕಪ್ಪ. ಹ್ಯಾಪಿ ಜರ್ನಿ. ಎಷ್ಟು ಜನ ಇದ್ದಾರೆ ನೋಡಿ ರಾಮ್. ಇವರೆಲ್ಲ ಪುಣ್ಯ ಸ್ನಾನ ಮುಗಿಸ್ಕೊಂಡು ಆಲ್ರೆಡಿ ಹೊರಟಿದ್ದಾರೆ. ಇನ್ಫ್ಯಾಕ್ಟ್ ಲಿಟ್ರಲಿ ದಿನಕ್ಕೆ ಕೋಟಿಗಟ್ಟಲೆ ಜನ ಬಂದು ಹೋಗ್ತಿದ್ದಾರೆ. ಸಿಹಿ ಪುಟ್ಟ, ನೀನು ನಮ್ಮಿಬ್ರು ಕೈ ಇಟ್ಕೊಂಡೇ ನಡಿಬೇಕು. ಒಬ್ಬೊಬ್ಳೆ ಎಲ್ಲೆಲ್ಲೋ ಹೋಗ್ಬೇಡ. ನೋಡಿ ಎಷ್ಟು ಜನ ಇದ್ದಾರೆ ಅಂತ. ನೀವು ಕರ್ನಾಟಕದವ್ರಾ? ಹಾಂ. ನಿಮ್ಮ ಮಗಳ? ಹೌದು. ಹಾಯ್ ಪುಟಿ. ಅಪ್ಪನ ಕೈನ ಗಟ್ಟಿಯಾಗಿ ಇಟ್ಕೋಬೇಕು. ಬಾಯ್. ಬಾ.
ಎತ್ಕೋತೀರಾ? ಸಿಕ್ಕಾಪಟ್ಟೆ ಭಾರ ಇದ್ದಾಳೆ, ನಡೆಯಕ್ಕಾಗೋದಿಲ್ಲ. ನನ್ನ ಮಗಳು ನಂಗೆ ಯಾವತ್ತೂ ಭಾರ ಆಗೋದಿಲ್ಲ. ಸಿಹಿ, ಅಪ್ಪನ ಹೆಗಲ್ ಮೇಲಿಂದ ಎಲ್ಲರೂ ಕಾಣ್ತಾ ಇದ್ದಾರಾ? ಎಷ್ಟು ಜನ ಇದ್ದಾರೆ ಇಲ್ಲಿ, ಸೂಪರ್ ಆಗಿ ಕಾಣಿಸ್ತಾರೆ. ನನಗೂ ಈಗ ಅಪ್ಪ ಅಮ್ಮ ಹೀಗೆ ಎತ್ಕೊಂಡಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಸಿಹಿಗೆ ಇವ್ರ ಅಪ್ಪ ಆದ್ಮೇಲೆ ನಾನು ಇವ್ರ ಮಗಳೇ ಅಲ್ವಾ? ರಾಮ್, ಜಗತ್ತು ಎಷ್ಟು ಮಾಡರ್ನ್ ಆಗಿದೆ, ಆದರೂ ನಮ್ಮ ಧರ್ಮದ ಮೇಲಿರೋ ಗೌರವ, ದೇವ್ರ ಮೇಲಿರೋ ಭಕ್ತಿ ಕಡಿಮೆ ಆಗಿಲ್ಲ ಅನ್ನೋದಕ್ಕೆ ಈ ಕುಂಭಮೇಳನೇ ಸಾಕ್ಷಿ. ನಿಜ ಸೀತಾ, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಗೊತ್ತಾ. ಈ ರಾಮನ್ಗೆ ಸೀತಾ ಸಿಕ್ಕಿರೋದು, ಸೀತನ್ಗೆ ರಾಮ ಸಿಕ್ಕಿರೋದು, ನಮ್ಮಿಬ್ರಿಗೆ ಈ ಮುದ್ದಾದ ಸಿಹಿ ಸಿಕ್ಕಿರೋದು, ಇದೆಲ್ಲ ನಾವು ಯಾವುದೋ ಜನ್ಮದಲ್ಲಿ ಪುಣ್ಯ ಮಾಡಿರ್ಬೇಕು ಅಂತ ಅನ್ಸುತ್ತೆ. ಇನ್ಫ್ಯಾಕ್ಟ್ 144 ವರ್ಷಕ್ಕೊಂದ್ಸಲ ನಡೆಯೋ ಈ ಕುಂಭಮೇಳನ ನಾವು 3 ಜನ ನೋಡ್ತಾ ಇದ್ದೀವಿ ಅನ್ನೋದೇ ಎಷ್ಟು ಅದೃಷ್ಟ ಅಲ್ವಾ? ಅದರಲ್ಲಿ 2 ಮಾತೇ ಇಲ್ಲ ರಾಮ್. ನಮಗೂ ಯಾರಾದರೂ ಸಾಧು ಸಂತರು ಸಿಕ್ಕಿ ಆಶೀರ್ವಾದ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ರಾಮ್? ಅದು ನಮ್ಮ ಹಣೆಯಲ್ಲಿ ಬರ್ದಿದ್ರೆ ಅದೂ ಆಗ್ಬಿಡುತ್ತೆ ಸೀತಾ. ಬನ್ನಿ ಹೋಗೋಣ. ಭಾರ್ಗು, ಅಲ್ಲ ಭಾರ್ಗು, ಈ ಮನೇಲಿ ನಿನಗೆ ಬೆಲೆನೇ ಇಲ್ದಂಗೆ ಆಗೋಗಿದ್ಯಲ್ಲ ಭಾರ್ಗು. ಈ ಟೀಮಿಂದ ಆಚೆ ಇಟ್ಟಿರ್ತಾರಲ್ಲ ಪ್ಲೇಯರು, ಆ ಥರ ಆಗ್ಬಿಟ್ಟಿದ್ಯಾ ನೀನು. ಯಾರು ನಿನ್ನನ್ನು ಒಂದು ಮಾತು ಕೇಳಲ್ಲ, ಮಾಡಲ್ಲ. ಈಗ ನೋಡು ರಾಮ, ನೀನೇ ಸಾಕು ಬೆಳೆಸಿದ ಮಗ, ನಿನ್ನನ್ನು ಒಂದು ಮಾತು ಕೇಳದೆ ಕುಂಭಮೇಳಕ್ಕೆ ಅಂತ ಹೊರಟೇ ಬಿಟ್ಟ ಹೆಂಡತಿ ಮಗಳನ್ನ ಕರ್ಕೊಂಡು. ಅಪ್ಪಾಜಿ ಹೇಳಿದ್ರಂತೆ, ಇವನು ಶಿಸ್ತಾಗಿ ಹೊರಟ್ಬಿಟ್ನಂತೆ. ಆದರೆ ನಿನ್ನವ್ರಿಗೂ ವಿಷಯ ಬರಲೇ ಇಲ್ವಲ್ಲ ಭಾರ್ಗು? ಓಹೋ, ನಿನಗೆ ವಿಷಯ ಗೊತ್ತಾಗಿದ್ದಿದ್ರೆ ನೀನು ತಡೆದು ಬಿಡ್ತಿದ್ಯೇನೋ ಅಂತ ಇರ್ಬೋದಲ್ವಾ? ವಿಶ್ವ, ಅಲ್ಲ ಭಾರ್ಗು, ಆಗ್ಲಿಂದ ಒಂದು ಮಾತು ಆಡದೆ ಇಷ್ಟೊಂದು ಯೋಚನೆ ಮಾಡ್ತಿದ್ಯಲ್ಲ, ಏನೋ ದೊಡ್ಡ ಸ್ಟ್ರಾಟಜಿನೇ ಯೋಚನೆ ಮಾಡ್ತಿದ್ಯಾ. ಏನು ಭಾರ್ಗು ಅದು? ಸ್ಟ್ರಾಟಜಿ ಅಲ್ಲ, ಬರ್ತಾ ಬರ್ತಾ ನನ್ನ ಅನುಮಾನಗಳೇ ಹೆಚ್ಚಾಗ್ತಾ ಇದೆ. ಅನುಮಾನ? ಈ ಯಾವ ಥರ ಭಾರ್ಗು? ಅಲ್ಲ, ಆ ರಾಮ ಸಿಹಿ ಥರ ಕಾಣೋ ಒಂದು ಹುಡುಗಿನ ಕರ್ಕೊಂಬಂದು ಇವಳೇ ಸಿಹಿ ಅಂತ ಹೇಳಿದ ತಕ್ಷಣ ನಿಮ್ಮ ಅಪ್ಪಾಜಿ ಅವರು ಒಂದು ಪ್ರಶ್ನೆನೂ ಕೇಳದೆ ಆ ಮಗುನ ಸಿಹಿ ಅಂತ ಒಪ್ಕೊಂಡ್ಬಿಟ್ರಲ್ಲ. ನಿಂಗೆ ಇನ್ನೊಂದು ನೆನಪಿದೆಯಾ ವಿಶ್ವ? ನಿಮ್ಮ ಅಪ್ಪಾಜಿನೇ ಹೇಳಿದ್ದಲ್ವಾ, ಒಂದು ಮಗುನ ಕರ್ಕೊಂಬಂದ್ರೆ ಸೀತಾ ಸರಿ ಹೋಗ್ತಾಳೆ ಅಂತ. ಅಂದರೆ ಈ ಎಲ್ಲ ಪ್ಲ್ಯಾನ್ಗಳಲ್ಲೂ ನಿಮ್ಮ ಅಪ್ಪಾಜಿನೂ ಶಾಮಿಲಾಗಿದ್ದಾರೆ ಅಂತ ಆಯ್ತು. ಅದಕ್ಕೆ ಅನಿಸುತ್ತೆ ಒಬ್ಬರು ನನ್ನ ಹತ್ರ ಏನನ್ನೂ ಹೇಳಿದೆ ಗುಟ್ಟು ಗುಟ್ಟಾಗೆಲ್ಲ ನಡೆಸ್ತಾ ಇದ್ದಾರೆ. ನಡೆಸಿ ಮಿಸ್ಟರ್ ದೇಸಾಯಿ, ನಿಮ್ಮ ಆಟನ ನೀವಾಡಿ, ನನ್ನ ಪಾನನ್ನು ನಾನು ನಡೆಸ್ತೀನಿ. ಭಾರ್ಗು, ಈಗ ಮುಂದೇನು ಮಾಡ್ತೀಯ ನೀನು? ಅವ್ರ ಥರನೇ ಹೇಳಲ್ಲ, ಮಾಡಿ ತೋರಿಸ್ತೀನಿ. ಅರೆ ದೊಂಬ್ರಾಟ, ಇಳಿಸಿ ಇಳಿಸಿ ಇಳಿಸಿ. ಹುಷಾರ್ ಹುಷಾರ್. ದೊಂಬ್ರಾಟ.
ಗೊತ್ತಾ ನಿನಗೆ? ರಾಮ್, ಇವಳಿಗೆ ದೊಂಬರಾಟ ಬರುತ್ತಂತೆ ನೋಡಿ. ಅದು ಸೀತಮ್ಮ. ಸುಬಿ, ಅದೆಲ್ಲ ಸೀತಮ್ಮನ ಬಂದೆ ಹೇಳ್ಬೇಡ ನೀನು. ಹಾ, ಇವಳು ದೇವಸ್ಥಾನದ ಹತ್ರ ದೊಂಬರಾಟ ನೋಡಿದ್ಲು ಅಲ್ವಾ? ಹಾ, ಕರೆಕ್ಟ್. ಅದು ಸ್ಕೂಲ್ ಹತ್ರ ಸರ್ಕಸ್ ನಡೀತಾ ಇತ್ತು. ಅದೇನು ಅಂತ ಕೇಳಿದ್ಲೆ, ಎಕ್ಸ್ಪ್ಲೈನ್ ಮಾಡಿದೆ. ಅದಕ್ಕೆ ಈ ಸರ್ಕಸ್ ನೋಡಿ ಇವತ್ತು ಹೀಗೆ ಹೇಳ್ತಿದ್ದಾಳೆ ಅಷ್ಟೇ. ಓ, ಹಾ. ಆದ್ರೂ ಪಾಪ ಅಲ್ವಾ ರಾಮ್? ಸ್ಕೂಲ್ಗೆ ಹೋಗೋ ವಯಸ್ಸಲ್ಲಿ ದುಡ್ದು ಜೀವನ ನಡೆಸೋ ಅನಿವಾರ್ಯತೆ ಇದೆ ಈ ಮಕ್ಕಳಿಗೆ. ಇವರು ಎಲ್ಲ ಸ್ಕೂಲ್ಗೆ ಹೋದ್ರೆ ಎಷ್ಟು ಚೆನ್ನಾಗಿರತ್ತಲ್ವಾ? ಹಾ ಸೀತಾ, ಬಟ್ ಏನು ಮಾಡೋದು, ಹೊಟ್ಟೆಪಾಡು. ದೇವ್ರಿಗೆ ನಮ್ದವ್ರಿಗೆ ಎಲ್ಲ ಒಳ್ಳೇದೇ ಆಗುತ್ತೆ ಸೀತಮ್ಮ. ಈಗ ನನ್ಗಾಗಿದೆಯಲ್ಲ ಹಂಗೆ. ನಿನಗೇನೆ ಒಳ್ಳೇದಾಗಿದೆ ನೋಡಿ, ಹೇಗೆ ಮಾತಾಡ್ತಿದ್ದಾಳೆ. ನನ್ನ ಮಗಳು ಜಾಣೆ ಅನ್ಬೇಕು ಅಥವಾ ಇಷ್ಟು ಬೇಗ ದೊಡ್ಡವಳು ಆಗಬೇಡ ಅನ್ಬೇಕು, ನನಗೆ ಗೊತ್ತಾಗ್ತಿಲ್ಲ. ನನ್ನ ಮಗಳು ಎಲ್ಲ ತಿಳ್ಕೊಂಡಿದ್ದಾಳೆ, ಅದಕ್ಕೆ ಈ ರೀತಿ ಮಾತಾಡ್ತಿದ್ದಾಳೆ. ಏನೋ ಅಪ್ಪ, ನೀವೇ ಎಲ್ಲ ಹೇಳ್ಕೊಟ್ಟಿರ್ತೀರಾ. ಪುಣ್ಯಸ್ನಾನಕ್ಕೆ ಲೇಟ್ ಆಗ್ತಿದೆ, ಹೊರಡೋಣ ಬಾ. ಹಾ. ಪುಟ ಹೊರಡೋಣ ಬಾ.